ಹುಬ್ಬಳ್ಳಿಯ ಯುವಕನೋರ್ವ ಕಾಲ್ನಡಿಗೆಯಲ್ಲಿ ಸುಮಾರು 1800 ಕಿಲೋಮೀಟರ್ ನಡೆದು ಇಂದು ಅಯೋಧ್ಯೆ ತಲುಪಿದ್ದಾರೆ. ಮನೋಜ್ ಅರ್ಕಾಟ್ ಎಂಬ ಯುವಕ ಶ್ರೀರಾಮನ ಮಂದಿರಕ್ಕೆ ನಡೆದುಕೊಂಡೇ ಹೋಗಬೇಕು ಎಂಬ ಸಂಕಲ್ಪದೊಂದಿಗೆ ತೆರಳಿದ್ದಾರೆ. ಹುಬ್ಬಳ್ಳಿಯ ಆನಂದನಗರದ ಸಮೀಪ ಗೋಡಕೆ ಫ್ಲಾಟ್ನ ಮಲ್ಲೇಶ್ವರ ನಗರದಲ್ಲಿ ನಿವಾಸಿ ಮನೋಜ್ ಅರ್ಕಾಟ್ ಪಾಕ್ ವಿರುದ್ಧದ ಮೊದಲ ಯುದ್ಧದಲ್ಲಿ ನಮ್ಮವರ ಕೈಗಳಲ್ಲಿ ಇದ್ದಿದ್ದು ಬ್ರಿಟಿಷರು ಬಳಸಿಬಿಟ್ಟ ಲೀ ಎನ್ಫೀಲ್ಡ್ 0.303 ಬಂದೂಕು. ಇಂದು ಭಾರತದಿಂದ ಅತ್ಯಾಧುನಿಕ ಯುದ್ಧ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದೆ ಇದೇ ಬ್ರಿಟನ್. ಯುದ್ಧವು ಒಂದು ಉದ್ಯಮವಾಗಬಹುದು ಎನ್ನುವುದನ್ನು ಜಗತ್ತಿಗೆ ತಿಳಿಸಿಕೊಟ್ಟ ಅಮೆರಿಕಕ್ಕೆ ಶಸ್ತ್ರಾಸ್ತ್ರಗಳ ರಫ್ತು. ಗವಿಮಠದ ಜಾತ್ರಾ ದಾಸೋಹದಲ್ಲಿ 4.5 ಲಕ್ಷ ಮಿರ್ಚಿ ತಯಾರಿಸಲು ಭರಪೂರ ಸಿದ್ಧತೆ. ಜಾತ್ರೆಯ 2ನೇ ದಿನವಾದ ಜನವರಿ 28ರಂದು ಬರೋಬ್ಬರಿ 4.5 ಲಕ್ಷ ಮಿರ್ಚಿ ಕರೆಯಲಾಗುತ್ತದೆ. ಮಿರ್ಚಿ ತಯಾರಿಕೆಗೆ 4,000 ಬಾಣಸಿಗರು ಆಗಮಿಸಿದ್ದಾರೆ. ಎನ್ಎಸ್ಜಿ ಸ್ನೈಪರ್ಗಳ 2 ತಂಡಗಳು, ಎಟಿಎಸ್ ಕಮಾಂಡೋಗಳ 6 ತಂಡಗಳ ನಿಯೋಜನೆ. ಬರೋಬ್ಬರಿ 15,000 ಪೊಲೀಸರನ್ನು ಅಯೋಧ್ಯೆಯಲ್ಲಿ ಭದ್ರತೆಗೆ ನಿಯೋಜಿಸಲಾಗಿದೆ. ಉತ್ತರ ಪ್ರದೇಶ ಪೊಲೀಸರಿಗೆ ಅರೆಸೇನಾ ಪಡೆ ಕೂಡ ಭದ್ರತೆಯ ನೆರವು ನೀಡಿದೆ. ಶ್ರೀರಾಮನ ಪ್ರಾಣ ಪ್ರತಿಷ್ಠೆಗೂ ಮುನ್ನ ಪತ್ನಿ ಸಮೇತ ಅಯೋಧ್ಯೆ ತಲುಪಿದ್ದಾರೆ ಕಾಂತಾರ ನಟ ರಿಷಬ್ ಶೆಟ್ಟಿ. ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆಗೂ ಮುನ್ನ ಪುಣ್ಯಕ್ಷೇತ್ರಕ್ಕೆ ತೆರಳಿದ್ದಾರೆ ಕ್ರಿಕೆಟಿಗ ಸಚಿನ್ ತೆಂಡೂಲ್ಕರ್. ಅಯೋಧ್ಯೆಯಲ್ಲಿದ್ದಾರೆ ಬಾಲಿವುಡ್ ನಟರಾದ ಅಮಿತಾಬ್ ಬಚ್ಚನ್, ಅನುಪಮ್ ಖೇರ್, ರಣದೀಪ್ ಹೂಡಾ, ಮಾಧುರಿ ದೀಕ್ಷಿತ್. ತೆಲುಗು ಸೂಪರ್ ಸ್ಟಾರ್ ಚಿರಂಜೀವಿ ಕುಟುಂಬ, ರಜನಿಕಾಂತ್ ಸೇರಿ ಅಯೋಧ್ಯೆಯಲ್ಲಿ ಸೆಲೆಬ್ರಿಟಿಗಳ ದಂಡೇ ನೆರೆದಿದೆ.